ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಾ ನಿರತ ಶಿಕ್ಷಕರಿಗೆ ಈ ಟಿಇಟಿ ಕಡ್ಡಾಯ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟೀಕರಣದ ಒಂದು ಪತ್ರ ಅಥವಾ ಒಂದು ಕಾಪಿ ಏನಿತ್ತು, ಸೊ ಅವ್ರು ಏನು ಹೇಳಿದ್ರು ಅಲ್ಲಿ ಅದನ್ನ ಇಟ್ಕೊಂಡು ವಿಡಿಯೋನ ಮಾಡಿದ್ದೆ. ಸೊ ನಮ್ಮ ವಿಡಿಯೋ ಲಿಸ್ಟ್ ಚೆಕ್ ಮಾಡಿದ್ರೆ ನೀವು ಮತ್ತೊಂದ್ಸಲ ಅದನ್ನು ನೋಡ್ಬೋದು. ಬೇಕಾದರೆ ಈ ವಿಡಿಯೋದ ಎಂಡ್ ಸ್ಕ್ರೀನ್ ಮತ್ತು ಕಾನ್ ಕಾರ್ಡಲ್ಲಿ ಕೂಡ ಅದನ್ನು ಹಾಕ್ತೀನಿ, ನಾನು ಐ ಕಾರ್ಡಲ್ಲಿ ಹಾಕ್ತೀನಿ, ನೀವಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಈಗ ಒಂದಷ್ಟು ಇವರಿಗೆ ಗವರ್ನಮೆಂಟು ಒಂದಷ್ಟು ಅನುಮೋದನೆಯ ರೀತಿಯಲ್ಲಿ ಇವ್ರಿಗೆ ಒಂದು ಗುಡ್ ನ್ಯೂಸನ್ನು ಪ್ರೊವೈಡ್ ಮಾಡಿದೆ. ಈ ಟಿ ಎಕ್ಸಾಮಿನೇಷನ್ ಕಂಪಲ್ಸರಿ ಆಗಬೇಕಾ ಬೇಡವ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಏನಿದೆ ನೋಡೋಣ ಈಗ. ಸೊ ಲೆಟ್ಸ್ ಸಿ, ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯಗೊಳಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕರ್ನಾಟಕದ ಹಲವು ಶಿಕ್ಷಕರು, ಶಿಕ್ಷಣ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಕುರಿತು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಸಂಘದವರು ಕೂಡ ಪತ್ರಗಳ ಮುಖಾಂತರವಾಗಿ ರಿಕ್ವೆಷನ್ಸ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೆಕ್ರೆಟರಿಯೇಟ್ ಆಗಿರ್ಬೋದು, ಹೀಗೆ ತುಂಬ ಜನರಿಗೆಲ್ಲ. ಸೊ ಇಲ್ಲಿ ಬಡ್ತಿ ಹಾಗೂ ಸೇವೆ ಮುಂದುವರಿಕೆಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯಗೊಳಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕರ್ನಾಟಕದಲ್ಲಿ ಜಾರಿ ಮಾಡಬಾರ್ದು ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈಗ ಆಗ್ರಹವನ್ನ ಮಾಡಿದೆ. ಅಲ್ಲದೆ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯ ಮಾಡಿತ್ತು. ಸೊ ಏನಕ್ಕೆ ಬೇಕು ಅಂತ, ಯಾಕೆ ಈ ಸೇವಾ ನಿರತ ಶಿಕ್ಷಕರಿಗೆ ಇಲ್ಲಿ ಕಡ್ಡಾಯವನ್ನು ಮಾಡುವಂಥದ್ದು, ಬಡ್ತಿ ಅಥವಾ ಸೇವೆಯಲ್ಲಿ ಮುಂದುವರಲಿಕ್ಕೆ ಇದು ಬೇಡ, ಅದನ್ನು ನಾವು ಮೇಲ್ಮನವಿ ಸಲ್ಲಿಸಬೇಕು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗಳಾಗಿ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದೆ. ಈಗ ಏನು ಮಾಡಿದೆ ಗೌರ್ಮೆಂಟ್ ಇವರಿಗೆ, ಈಗ ಈ ಕರ್ನಾಟಕ ಸರ್ಕಾರ ಇವರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಪ್ರೊವೈಡ್ ಮಾಡಿದೆ ಶಿಕ್ಷಕರಿಗೆ. ಈ ಕುರಿತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಈ ಮಾಹಿತಿ ನೀಡಿರುವಂಥದ್ದು. ಸೊ ಏನು ಮಾಹಿತಿ ಕೊಟ್ಟಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಕಾನೂನು ಸಚಿವರಾದಂಥ ಎಚ್.ಕೆ. ಪಾಟೀಲ್ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಇವರು ಧನ್ಯವಾದವನ್ನು ತಿಳಿಸಿದ್ದಾರೆ. ಸೊ ಏನಕ್ಕೆ ದ ರೀಸನ್ ಬಿಹೈಂಡ್ ನೋಡಿ, ಇಲ್ಲಿಂದ ನಿಮಗೆ ಇಲ್ಲಿ ಮುಖ್ಯವಾದಂಥ ವಿಚಾರಗಳು ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಕಾನೂನು ಹೋರಾಟ ನೋಡಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರ ಪರವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಎಚ್.ಎಸ್., ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಈ ಕುರಿತು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ಏನಿದೆ ಅದರಲ್ಲಿ, ದಿನಾಂಕ 4/9/2025 ಸಚಿವ ಸಂಪುಟದ ತೀರ್ಮಾನದಂತೆ ಟಿಇಟಿ ಕಡ್ಡಾಯಗೊಳಿಸಿದ್ದರ ಕುರಿತು ಮರುಪರಿಶೀಲನಾ ಅರ್ಜಿ ಸಲ್ಲಿಸಲಿಕ್ಕೆ ಈಗೇನಾಗಿದೆ, ಕಾನೂನು ಇಲಾಖೆಯಿಂದ ಅನುಮೋದನೆ ದೊರೆತಿರ್ತಕ್ಕಂಥ ಒಂದು ಫೈಲು ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬಂದು ಸಲ್ಲಿಕೆಯಾಗಿದೆ. ದಿನಾಂಕ 4/9/2025 ಸಚಿವ ಸಂಪುಟದ ತೀರ್ಮಾನದಂತೆ ರಾಜ್ಯದ ಶಿಕ್ಷಕರಿಗೆ ಟಿಇಟಿಯನ್ನ ಕಡ್ಡಾಯಗೊಳಿಸದಿರುವ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯವನ್ನ ಕೋರಲಾಗಿತ್ತು. ಬೇಡ, ಬಡ್ತಿ ಮತ್ತು ಸೇವಾನಿರತ ಶಿಕ್ಷಕರಿಗೆ ಕಡ್ಡಾಯ ಮಾಡೋದು ಬೇಡ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಅವ್ರು ಕೋರಲಾಗಿತ್ತು. ಮತ್ತೆ ಒಪಿನಿಯನ್ ಕೂಡ ಅವ್ರು ಕೇಳಿದ್ರು, ಅವರು ಇದಕ್ಕೆ ಸಂಬಂಧಪಟ್ಟಾಗ ನೀವೇನು ಹೇಳಬೇಕಾಗತ್ತೆ ಅಂತ. ಸೊ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಇಲಾಖೆ ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ